ಅವರೆಕಾಯಿ ಬಿಡಿಸ್ತಾ ಕೂತವ್ರೆ, ಚಿಂತೆ ಬಿದ್ದುಬಿಟ್ಟವ್ರೆ. ಅವರೆಕಾಯಿ ಬಿಡ್ಸಕ್ಕೆ ಕೊಟ್ಟವಳೆ ಅಂತ ಯಾಕ್ರಿ ಕುದಿಯೋದಕ್ಕೆ ಇಡಬೇಕು. ಇನ್ನು ರೈಸ್ನ ಹೀಗೆ ಓಪನ್ ಇಟ್ಟೆ ಅಂತ ಬೇಯಿಸೋದು. ಇವಾಗ ಇದು ಅಯ್ಯೋ ಸೆಟ್ ಮಾಡಿಸ್ಕೊಬಂದ್ಬಿಟ್ಟಾ. ತೊಗರಿಕಾಳು ಮತ್ತು ಅವರೆಕಾಳು ಆದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಹಾಗಾಗಿ ಅವಾಗವಾಗ ಇದನ್ನು ಮಾಡ್ತಾ ಇರ್ತೀವಿ ಮಾತ್ರ. ಬಟ್ ಆದರೆ ಇವಾಗಲೇ ಸ್ವಲ್ಪ ಚೆನ್ನಾಗಿರೋದು ತೊಗೊಂಡ್ರೆ ಮದುವೆಗಳಿಗೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದ್ರ ಪ್ರೈಸ್ ಬಿಲ್ಲು ಕಿತ್ತಾಕ್ಬಿಟ್ಟವ್ರೆ, ಅವರೇ ಕಿತ್ಬಿಟ್ಟವ್ರೆ ಅನ್ನೋದನ್ನು ಕೂಡ ಆದಷ್ಟು ಬೇಗ ಹಬ್ಬ ಬರ್ತಿದೆ. ಸೊ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಇವಾಗ ಒಣಕಾಳಾದರೆ ಸೊಪ್ಪು ಬೇಕೇ ಬೇಕು ಅನಿಸುತ್ತೆ, ಬಟ್ ಹಸಿ ಕಾಳಲ್ಲಿ ಸೊಪ್ಪು ಬೇಕು ಅಂತ ಸೌಟಿ ಕಾದೋಗ್ಬಿಟ್ಟೈತಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 10 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಯೆಲ್ಲದನ್ನು ಪೂರ್ತಿ ಕ್ಲೀನ್ ಮಾಡ್ಕೊಂಡು ಬಂದೆ. ಕ್ಲೀನ್ ಮಾಡಿ ಮುಗಿಸ್ಕೊಂಡು ಇವಾಗ ದೀಪ ಹಚ್ಚೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಪೂಜೆ ಮಾಡಬೇಕು ಇವತ್ತು. ಅದೇ ಹೇಳಿದಾಗೆ ಚಾಮುಂಡೇಶ್ವರಿ ಅವರ ದಿನ, ಅಂದರೆ ವದಂತಿ ದಿನ. ಹಾಗಾಗಿ ಪೂಜೆ ಮಾಡಿ ಮುಗಿಸ್ಬೇಕಲ್ವಾ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದಾಯಿತು. ಇನ್ನು ಇಲ್ಲಿ ನಮ್ಮ ಸಂತು ಅವರೆಕಾಯಿ ಬಿಡಿಸ್ತಾ ಕೂತವ್ರೆ, ಚಿಂತೆ ಬಿದ್ದುಬಿಟ್ಟವ್ರೆ. ಅವರೆಕಾಯಿ ಬಿಡ್ಸಕ್ಕೆ ಕೊಟ್ಟವಳೆ ಅಂತ ಯಾಕ್ರಿ ಅವರೆಕಾಳು ಬತ್ತಂದರೆ ಅವ್ರಿಗೆ ಫೇವ್ರೇಟು, ಅದಕ್ಕೋಸ್ಕರ ಅವ್ರ ಕೈಗೆ ಕೊಟ್ಟಿದ್ದೀನಿ. ನಾನು ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ. ಬಿಡಿಸಿ ಅಂದ್ಬಿಟ್ಟು ಕೂರಿಸಿದ್ದೀನಿ. ಅದಕ್ಕೆ ಒಯ್ಯೋ 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 ಅಂದ್ಕೊಂಡು ಬಿಡಿಸ್ತವ್ರೆ. ನಾನು ಹೋಟ್ಲಲ್ಲಿ ತಿನ್ಕೋತೀನಿ ಬೇಡ ಅಂತ. ಪರವಾಗಿಲ್ಲ, ಹೋಗಿ ನಾವು ಬಿಡಿಸಿರೋ ಕಾಳ ಮಾಡ್ಕೊಂಡು ತಿಂತೀವಿ ಅಂದ್ವಿ. ಅದಕ್ಕೋಸ್ಕರ ಅವರೇ ಬಿಡಿಸ್ತಾ ಕೂತಿದ್ದಾರೆ. ಅಂದರೆ ನಾನೇ ಬಿಡಿಸ್ಕೊತಿದ್ದೆ, ಬಟ್ ಆದರೆ ಪೂಜೆ ಮಾಡಬೇಕಲ್ವಾ, ಹಾಗಾಗಿ ಬಿಡಿಸಿ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಸ್ವೀಟ್ ಮಾಡಿಟ್ಟಿದ್ದೀನಿ, ಕೇಸರಿ ಬಾತು, ಅಂದರೆ ನೈವೇದ್ಯಕ್ಕೆ ಕೇಸರಿ ಬಾತ್ ಮಾಡಿದ್ದೀನಿ. ಇವಾಗ ಇಟ್ಟು ಅದನ್ನು ಪೂಜೆ ಮಾಡ್ತೀನಿ. ದೇವ್ರ ಮನೆಯನ್ನು ಪೂರ್ತಿಯಾಗಿ ಜೋಡಿಸಿ ಎಲ್ಲದನ್ನು ರೆಡಿ ಮಾಡಿದ್ದಾಗಿದೆ. ಇವಾಗ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ ಫಸ್ಟಿಗೆ. ಮುಗಿಸಿ ಅದಾದಮೇಲೆ ಪಲಾವ್ ಮಾಡ್ತೀನಿ. ಅಂದರೆ ಸಂತೋದು ಪಲಾವು ಅಂದರೆ ಅವರೆಕಾಳಿದ್ರೆ ನಾನು ಹೇಳ್ತೀನಲ್ಲ ಯಾವಾಗಲೂ, ಮುಂಚೆ ವೀಡಿಯೋಸ್ ನೋಡೋರು ಗೊತ್ತಿರುತ್ತೆ ರೆಗ್ಯುಲರಾಗಿ. ತೆಳುವಾದ ಬಾತು, ಬೀಟ್ರೋಟು ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಈಗ ತೆಳುವಾಗಿ ಬಾತ್ ಮಾಡ್ಬೇಕು ಸಂತುಗೆ. ಇವಾಗಲೇ ಬಾಯಲ್ಲಿ ನೀರು ಬರ್ತೈತೆ ಅಲ್ವಾ ಸಂತು? ಹೆವಿ ಇಷ್ಟ, ಹೆವಿ ಫೇವ್ರೇಟ್. ತಟ್ಟೆಗಟ್ಟಲೆ ತಿನ್ಬೋದು ಅದು ಬೇಕಾದ್ರೆ ಅವ್ರಿಗೆ. ಅದೇ ಚಿಂತೆ ಆಗ್ಬಿಟ್ಟೈತೆ. ಸರಿ, ಇವಾಗ ಅವರು ಹೊಟ್ಟೆ ಅಶ್ವಾಯ್ತೈತಂತೆ. ಇವಾಗ ಬೇಗ ಬೇಗ ಪೂಜೆ ಮುಗಿಸಿ ನಾನು ತಿಂಡಿ ಮಾಡ್ತೀನಿ. ದೀಪ ಹಚ್ಚಿದ್ದಾಯಿತು. ದೀಪ ಹಚ್ಚಿದ್ಮೇಲೆ ದೇವ್ರ ಮನೆ ನೋಡೋದಕ್ಕೆ ಲಕ್ಷಣ ಅನಿಸುತ್ತೆ. ಮುಂಚೆ ಈ ಲಕ್ಷಣ ಕಾಣೋದಿಲ್ಲ ಅಲ್ಲ. ಕಣ್ಣು ಇವರಪ್ಪನಿಗೆ ಕಣ್ಣು ಕಾಳೆಡ್ದು ಅಂತೂ ಇಂತೂ ಮುಗಿಸ್ಬಿಟ್ರು ಸಂತು ಅಲ್ವಾ ಸಂತು? ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ತೆಳುವಾಗಿ ಬಾತ್ ಮಾಡೋದಕ್ಕೆ ಮುಂಚೆ ಈ ರೆಸಿಪಿನ ಶೇರ್ ಮಾಡಿದ್ದೀನಿ, ಬಟ್ ಅದನ್ನು ನೋಡದೇ ಇರೋರಿಗೆ ಇರಲಿ ಅಂತೇಳಿ ಇವತ್ತು ಕೂಡ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು 1 ಇಡಿಯಷ್ಟು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಅಂದರೆ ನಾಟಿ ಬೆಳ್ಳುಳ್ಳಿ 3ನ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಇಂಚಷ್ಟು ಶುಂಠಿ ಇದೆ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 3/4 ಭಾಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನಲ್ಲಿ 3/4 ಭಾಗ. ಇನ್ನು ಚಕ್ಕೆ ಲವಂಗ, ಚಕ್ಕೆ 4 ಪೀಸ್ ಐತೆ, ಲವಂಗ 5 ಇದ್ವು. ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಅನ್ನೋದು ಅವ್ರಿಗೆ ಇಷ್ಟ ಬಂದಷ್ಟು ಹಾಕ್ಕೋಬೇಕು. ಸೊ ಹಾಗಾಗಿ ನಾನು 7 ಮೆಣಸಿನ್ಕಾಯಿನ 8 ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ. ತೆಳುವಾಗಿ ಬಾತ್ ಮಾಡಿದಾಗ ಸ್ವಲ್ಪ ಖಾರವಾಗಿರಬೇಕು, ಆವಾಗಲೇ ಟೇಸ್ಟ್ ಅನ್ಸೋದು. ಅದಕ್ಕೋಸ್ಕರ ಇನ್ನು ಇದು ಐಸ್ ಗೇಟೆ ಆಗಿದೆ. ಇದನ್ನು ಹಾಗೆ ಸ್ವಲ್ಪ ತೆಗೆದು ಹಾಕಿ ಏನು ಮಾಡೋಕ್ಕಾಗಲ್ಲ. 1-2 ಸ್ಪೂನಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಆದಷ್ಟು ತರಿಯಾಗಿ ಇಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಇವಾಗ ನೀರನ್ನು ಕೂಡ ಹಾಕ್ತೀನಿ, ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ತೀರಾ ಜಾಸ್ತಿ ನುಣ್ಣಗಾದ್ರೆ ಚೆನ್ನಾಗಿರೋದಿಲ್ಲ. ಆಗಿದೆ ಇದು, ತೀರಾ ನುಣ್ಣಗೆ ಮಾಡಿಲ್ಲ, ರಫ್ ಆಗಿದೆ. ಫಸ್ಟಿಗೆ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕಟ್ ಮಾಡಿದ್ದು ಉಳಿದಿದ್ದು ಈರುಳ್ಳಿ ಏನಿತ್ತು 3/4 ಭಾಗ ಈರುಳ್ಳಿ ರುಬ್ಬೋದಕ್ಕೆ ಹಾಕಿದೆ. ಹಾಗೆ 1/4 ಭಾಗದಷ್ಟು ಇಟ್ಟಿದ್ನಲ್ಲ ಆ ಈರುಳ್ಳಿನ ಹಾಕಿ ಲೈಟಾಗಿ ಹಾಗೆ ಫ್ರೈ ಮಾಡ್ಕೊಳ್ಳೋದಷ್ಟೇ. ತುಂಬ ಜಾಸ್ತಿ ಏನು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ಇನ್ನು ಅದಾದಮೇಲೆ ಅದಕ್ಕೆ ಕಟ್ ಮಾಡಿದ ಬೀನ್ಸು, ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬೀಟ್ರೋಟ್ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಇದೆರಡನ್ನೇ ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೋಟು ಆಲೂಗಡ್ಡೆ ಬೇಕಿದ್ರೂ ಹಾಕ್ಕೊಳ್ಬೋದು ಇದರಲ್ಲಿ. ಇನ್ನು ಅದ್ರ ಜೊತೆಗೆ ಬದನೆಕಾಯಿ ಹಾಕಿದ್ರೆ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬದನೆಕಾಯಿನೂ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಜೊತೆಗೆ ಆ ತೊಟ್ಟೇನಿದೆ ಬದನೆಕಾಯ್ದು ಅದು ಕೂಡ ಫ್ರೆಶ್ ಆಗಿತ್ತು, ನನಗೆ ಅದಿಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಕೂಡ
ಕಟ್ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲದನ್ನು ಕಟ್ ಮಾಡಿ 2 ಬದನೆಕಾಯಿಗಳನ್ನ ಕಟ್ ಮಾಡಿಕೊಂಡು ನಾನು ಅದನ್ನು ಕೂಡ ತೊಳೆದು ಹಾಕ್ಕೊತಾ ಇದ್ದೀನಿ. ಇದೇ ಟೈಮಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದ್ರೇ ಚೆನ್ನಾಗಿರುತ್ತೆ ಇದು, ಹಾಗಾಗಿ ಸಿಗೋ ಅವಶ್ಯಕತೆ ಇಲ್ಲ. ಅಂದರೆ ಎಲ್ಲ ಕಲಸೋಗ್ಬಿಡುತ್ತೆ ಅಂತ ಹೇಳಿ ಮುಂಚೆ ಹಾಕೋದಿಲ್ಲ, ಬಟ್ ಆದರೆ ಇದು ಪಲಾವಲ್ಲಿ ಕಲಸೋದ್ರೇ ಚೆನ್ನಾಗಿರುತ್ತೆ ಅದು. ಅದಕ್ಕೋಸ್ಕರ ಇವಾಗಲೇ ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ತರಕಾರಿಗೆ ಬೇಕಾಗಿದ್ದಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಮಸಾಲೆ ಏನು ರುಬ್ಬಿಟ್ಟಿದೆ ಅದನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ರೀಸನ್ ಏನು ಅಂದರೆ ಎಲ್ಲ ಹಸಿದಾಗೆ ಹಾಕಿ ರುಬ್ಬಿದ್ದೀವಿ ಅಲ್ವಾ, ಹಾಗಾಗಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಟಿರೋ ಅಂಥ 2 ಟೊಮೆಟೊನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದೇ ಟೈಮಲ್ಲಿ ನಾವು ಇದಕ್ಕೆ ಅವರೆಕಾಳನ್ನ ಈ ಟೈಮಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕಿಂತ ಮಸಾಲೆ ಎಲ್ಲ ಹಾಕಿದ ಮೇಲೆ ಹಾಕಿದ್ರೆ ಆದಷ್ಟು ಅವರೆಕಾಳು ಬೇಗ ಬೇಯುತ್ತೆ, ಇಲ್ಲಾಂದರೆ ಅದು ಕಲ್ಲು ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗಲೇ ಹಾಕ್ಕೊಂಡು ಅದನ್ನು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಕಾಯಿಸಿಟ್ಟಿರೋ ಬಿಸಿನೀರನ್ನ ಹಾಕ್ಕೊತಾ ಇದ್ದೀನಿ. ನಾನು ರೈಸ್ ಏನು ತೊಗೊಂಡಿದ್ದೆ ಅದಕ್ಕಿಂತ 1% ಜಾಸ್ತಿನೇ ನೀರು ಹಾಕ್ಕೊತೀನಿ, ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳೋದಕ್ಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಅದು ಕುದಿಬೇಕು. ಅಂದರೆ ಅವರೆಕಾಳು ಏನು ಹಾಕಿದ್ದೀವಿ ಅದೆಲ್ಲ ಬೇಯೋವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಅದನ್ನು ಚೆಕ್ ಮಾಡಿ ಸಾಲ್ಟ್ ಬೇಕಿದ್ರೆ ಈ ಟೈಮಲ್ಲಿ ಟೇಸ್ಟ್ನೂ ಕೂಡ ನೋಡಿ ಸಾಲ್ಟ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ತೊಳೆದು ನಾನು ನೆನೆಸಿಟ್ಕೊಂಡಿದ್ದೆ 10 ರಿಂದ 15 ನಿಮಿಷ ಅಕ್ಕಿನ ನೆನೆಸ್ಕೊತೀನಿ. ಯಾವುದೇ ಪಲಾವ್ ಮಾಡಬೇಕಾದ್ರೂ ಅಷ್ಟೇ ನಾನು ಅಕ್ಕಿನ ನೆನೆಸಿ ಹಾಕ್ಕೊತೀನಿ. ನೆನೆಸಿರೋ ಅಕ್ಕಿನ ಹಾಕಿ ಅದನ್ನು ಕುದಿಯೋದಕ್ಕೆ ಇಡಬೇಕು. ಇನ್ನು ರೈಸ್ನ ಹೀಗೆ ಓಪನ್ ಇಟ್ಟೆ ಅಂತ ಬೇಯಿಸೋದು. ಇವಾಗ ಇದು ಇಷ್ಟ ಆಗಿದೆ, ಇಷ್ಟ ಆದರೆ ಸಾಕು, ಇವಾಗ ರೆಡಿಯಾಗಿದೆ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾರ್ಮಲ್ ಪಲಾವ್ ತಿಂದಿರ್ತೀರ, ಈ ಪಲಾವ್ನ ಒಂದ್ಸರಿ ಟ್ರೈ ಮಾಡಿ. ಪಲಾವ್ ಅಲ್ಲ ಇದು ಬಾತ್ ಅಂತೀವಿ, ಟ್ರೈ ಮಾಡಿ ಕಮೆಂಟ್ ಮಾಡಿ. ನಾನು ಹಾಕೊಂಡು ಕೂತಿದ್ದೀನಿ. ಸಂತದು 2ನೇ ರೌಂಡ್ ಓಡ್ತೈತೆ ಅಲ್ವಾ ಸಂತ? ಈ ಪಲಾವ್ ಆದರೆ ಮಾತ್ರ ಸಂತು 2 ಸರಿ ಹಾಕ್ಸ್ಕೊಂಡು ತಿನ್ನೋದು. ಇನ್ನು ಏನೇ ಅಡುಗೆ ಮಾಡಿದ್ರು, ಇನ್ನು ಬೇರೆ ಏನು ಅಡುಗೆ ನಾನ್ ವೆಜ್ ಏನಾದರೂ ಸಾಂಬಾರು ಗಿಂಬಾರು ಅಂದರೆ ಅದು ಬೇಕಾದ್ರೆ 2 ರೌಂಡ್ ನೋಡ್ತಾರೆ. ಇನ್ನು ಬೇರೆ ಊಟಗಳು 2 ರೌಂಡ್ ಆಗಲ್ಲ. ಅಯ್ಯೋ ಸೆಟ್ ಮಾಡಿಸ್ಕೊಬಂದ್ಬಿಟ್ಟಾ, ಅದಕ್ಕೋಸ್ಕರ ಇನ್ನೊಂದು ರೌಂಡ್ ಹಾಕ್ಸ್ಕೊಂಡು ತಿಂತವ್ರು. ಸಂತಗೆ ಇದು ಮಾತ್ರ ಫೇವ್ರೇಟು. 2-3 ರೌಂಡ್ ತಿಂತಾರೆ, ಅಂದರೆ ಬಿಸಿ ಇದ್ದಾಗ ಮಾತ್ರ ತಿನ್ನೋದಕ್ಕೆ ಸಾಧ್ಯ ಇರೋದು. ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ತಿನ್ಕೊಬಿಡ್ತಾರೆ. ಇನ್ನು ಆರೋದ್ಮೇಲೆ ತಿನ್ನೋಕ್ಕಾಗಲ್ಲ. ನಾನು ಆರೋಗ್ಯದ್ಮೇಲೆ ತಿನ್ನೋಕ್ಕಾಗೋ ಥರ ಮಾಡೋಣ ಅಂತ ಅಂದ್ಕೊಳ್ಳಲ್ಲ, ಬಟ್ ಆದರೂ ಇವತ್ತು ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟೈತೆ. ನೋಡೋಣ ಹೆಂಗೆ ಖಾಲಿ ಮಾಡೋದು ಗೊತ್ತಿಲ್ಲ. ತಿನ್ನಿಸ್ತೀನಿ, ಆಯಿತು ಬಿಡು. ಇನ್ನಿವಾಗ ನಾನು ತಿಂತೀನಿ, ಹೊಟ್ಟೆ ಎಷ್ಟೈತೆ. ಟೈಮ್ ಆಲೇ 11:15 ಆಗೈತೆ. ಇವಾಗ ತಿಂಡಿ ತಿಂತಾ ಇರೋದು. ಇನ್ನೇನು ಸಾನೂ ಬರ್ತಲ್ಲ, ಅವಳಿಗೂ ಬಿಸಿ ಇರಲಿ ಅಂದ್ಬಿಟ್ಟೆ ಸ್ವಲ್ಪ ಲೇಟಾಗಿ ಮಾಡಿದ್ದು. ಅವಳಿಗೂ ಇಷ್ಟ ಆಗುತ್ತಿದ್ದು. ನಮ್ಮ ಮನೆಯಲ್ಲಿ ಎಲ್ರಿಗೂ ವೆಜಿಟೇಬಲ್ ಪಲಾವ್ಗಿಂತ ಈ ರೀತಿ ಬಾತ್ ಇಷ್ಟ ಆಗುತ್ತೆ. ಸ್ಕೂಲ್ ಬಾಕ್ಸ್ ಕಟ್ಟಬೇಕಲ್ಲ ಅಂತೇಳಿ ತುಂಬ ರೇರಾಗಿ ಮಾಡ್ತೀವಿ. ಅದು ಹಸಿ ಕಾಳಿನ ಕಾಲ ಆದರೆ ಮಾತ್ರ ಮಿಸ್ಸೇ ಮಾಡೋದಿಲ್ಲ ನಾವು ಮಾತ್ರ. ಒಂದು ಅವರೆಕಾಳು ಇಲ್ಲ ತೊಗರಿಕಾಳು ಜಾಸ್ತಿ ಚೆನ್ನಾಗಿರುತ್ತೆ. ಅಲಸಂದೆ ಕಾಳು ಅಷ್ಟು ಟೇಸ್ಟ್ ಇರೋದಿಲ್ಲ. ತೊಗರಿಕಾಳು ಮತ್ತು ಅವರೆಕಾಳು ಆದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಹಾಗಾಗಿ ಅವಾಗವಾಗ ಇದನ್ನು ಮಾಡ್ತಾ ಇರ್ತೀವಿ. ಇನ್ನು ಈ ಟೇಸ್ಟ್ ಮಾತ್ರ ನೀವು ಕೂಡ ಟ್ರೈ ಮಾಡಿ. ಒಂದು ಸರಿ ತಿಂದರೆ ನೀವು ಕೂಡ ಇದಕ್ಕೆ ಫ್ಯಾನ್ ಆಗಿಬಿಡ್ತೀರ. ಪದೇ ಮಾಡಿ ತಿನ್ನೋದಂತೂ ಕನ್ಫರ್ಮ್ ಮಿಸ್ಸೇ ಮಾಡೋದಿಲ್ಲ. ಇನ್ನು ಇದು ತುಂಬ ಬಿಸಿ ಇದ್ದಾಗ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಈ ಬಸ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳಿ ಈ ರೀತಿ ಬಾತನ್ನ ಎಲ್ಲರೂ ತಿಂದಿರ್ತಾರೆ ಅಂತ ಅನ್ಕೊತೀನಿ. ಯಾರೆಲ್ಲ ಈ ರೀತಿ ಬಾತನ್ನ ತಿಂದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಅಂತಲೂ ಕೇಳ್ತೀನಿ. ತಿಂಡಿ ತಿಂದಿದ್ದಾಯಿತು, ಜೊತೆಗೆ ರೆಸ್ಟ್ ಕೂಡ ಮಾಡಿದ್ದಾಯಿತು. ರೆಸ್ಟ್ ಮಾಡಿದ್ದಾದ್ಮೇಲೆ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರ ಅಲ್ವಾ, ನೆನೆ ತಂದಿದ್ದು ಸ್ಯಾರಿ ಯಾವುದು ಅಂತ ತೋರಿಸಿಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇವತ್ತು ಆ ಸ್ಯಾರಿ ಯಾವುದು ಅಂತ ತೋರಿಸೋಣ ಅಂತೇಳಿ ತೊಗೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾನು ತೊಗೊಂಡಿದ್ದು ಬಂದು ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ಸೀರೆನ ತೊಗೊಂಡಿದ್ದು. ಅಂದರೆ ತುಂಬ ಜನಕ್ಕೆ ಇದು ಕ್ಯೂರಿಯಾಸಿಟಿ ಇರುತ್ತೆ. ಹೆಣ್ಮಕ್ಳು ಅಂದರೆ ಸೀರೆ ಮೇಲೆ ಆಸೆ ಇದ್ದೇ ಇರುತ್ತಲ್ವ, ಹಾಗಾಗಿ ತೋರಿಸ್ಬಿಟ್ಟೋಣ, ಜಾಸ್ತಿ ವೆಯ್ಟ್ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ. ಇನ್ನೊಂದೇನೆಂದರೆ ಯುವರಾಜ ಸಿಲ್ಕ್ ಹೋಗಿದ್ದೆ ಅಲ್ವಾ, ಅಲ್ಲಿ ಸ್ಯಾರೀಸ್ ಎಲ್ಲ ತುಂಬ ಜನ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ, ಹಾಗೆಯೇ ಯೂಟ್ಯೂಬಲ್ಲೂ ಇದೆ ಅವ್ರದ್ದು ಚಾನಲು, ತುಂಬ ಕಡೆ ನೋಡಿರ್ತೀರ. ಬಟ್ ಓಕೆ ಚೆನ್ನಾಗಿದೆ ಸ್ಯಾರಿ, ಬಟ್ ನನಗೆ ನನ್ನ ರೇಂಜ್ಗೆ ನೋಡೋಕೆ ಹೋಗಿದ್ದು ನನಗೆ ಇಷ್ಟ ಆಗಲಿಲ್ಲ. 8,000 ಮೇಲ್ಪಟ್ಟಿದ್ದ ಸೀರೆಗಳೆಲ್ಲ ಸೂಪರ್ ಆಗಿದ್ವು. ನನಗೆ ಸಂತು ಕೊಡಿಸ್ತಾರಾ ಅಂತ ನೋಡಿದೆ, ಬಟ್ ಕೊಡ್ಸೋದಕ್ಕೆ ಅವ್ರು ರೆಡಿ ಇರಲಿಲ್ಲ. ಹಾಗಾಗಿ ಸರಿ ಆಯಿತು ಬಿಡು ಅಂತ ಅಂದ್ಬಿಟ್ಟು ಇಷ್ಟರಲ್ಲೇ ನಮ್ಮ ಬಜೆಟಲ್ಲೇ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದ್ವಿ. ಇನ್ನು ಬಜೆಟ್ ಏನು ಅನ್ನೋದನ್ನು ಕೂಡ ಹೇಳ್ತೀನಿ, ಎಷ್ಟು ಬಜೆಟಲ್ಲಿ ತೊಗೊಂಡಿದ್ದೀನಿ ಏನು ಅಂತ ಹೇಳಿ. ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಬಜೆಟ್ ಏನಿದ್ರು 1,000-2,000 ಒಳಗಡೆ ಸೀರೆ 1,000 ಒಳಗಲ್ಲ 2,000 ಒಳಗಡೆ ನಾನು ಸ್ಯಾರಿ ತೊಗೊತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದೆ. ಬಟ್ ಆದರೆ ಈ ಸರಿ ಸ್ವಲ್ಪ ಜಾಸ್ತಿ ಇದೆ ತೊಗೊಂಡಿದ್ದೀನಿ. ಯಾಕೆಂದರೆ ಅದನ್ನು ತೊಗೊಂಡಿದ್ದೀನಿ, ಹಾಕೊಳ್ಳೋ ಮನಸ್ಸೇ ಇಲ್ಲ. ಯಾವ ಮದುವೆಗಳಿಗೂ ಅದನ್ನು ಹಾಕೊಳ್ಳೋದಕ್ಕೂ ಆಗೋದಿಲ್ಲ. ಸಿಂಪಲ್ಲಾಗಿ ಏನಾದರೂ ಹಾಕ್ಕೊಳ್ಬೋದು. ಅದಕ್ಕೋಸ್ಕರ ಬೇಡ, ಸ್ವಲ್ಪ ಬಜೆಟ್ ಜಾಸ್ತಿ ಇರೋದನ್ನೇ ತಗೊಳ್ಳೋಣ. ಯಾವುದಾದ್ರೂ ಮದುವೆಗಳಿಗೆ ಯೂಸ್ ಮಾಡಿದ್ರಾಯ್ತು. ನಾವು ರೇಷ್ಮೆ ಸೀರೆ ಅಂತ ನಾನು ತಗೊಳ್ಳೋದು, ನಾವು ಅಂತಲ್ಲ ನಾನು ತಗೊಳ್ಳೋ ಅಂಥದ್ದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದೇ ಟೈಮಲ್ಲಿ ರೇಷ್ಮೆ ಸೀರೆನ ಪರ್ಚೇಸ್ ಮಾಡೋದು. ಅದು ಬಿಟ್ಟರೆ ಯಾವುದಾದ್ರೂ ಮದುವೆ ಬಂದಾಗ ಮಾತ್ರ. ಬಟ್ ಆದರೆ ಇವಾಗಲೇ ಸ್ವಲ್ಪ ಚೆನ್ನಾಗಿರೋದು ತೊಗೊಂಡ್ರೆ ಮದುವೆಗಳಿಗೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ಇದೆ ತೊಗೊಂಡಿದ್ದೀನಿ. ಆಮೇಲೆ ಉಡ್ಸೋದಕ್ಕೆ ಕಷ್ಟ ಅಂತ ಹೇಳಿಬಿಟ್ಟು ಆ ಥರ ಸಿಂಪಲಾಗಿ ಇರುವಂಥದ್ದು ತೊಗೊತಾ ಇದೆ. ಬಟ್ ಆದರೆ ಸ್ವಲ್ಪ ಕಷ್ಟಪಟ್ಟರು ಪರವಾಗಿಲ್ಲ, ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿಬಿಟ್ಟು ಇವತ್ತು ಒಂದಷ್ಟು ಬಜೆಟಲ್ಲಿ ತೊಗೊಂಡಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ. ಜಾಸ್ತಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದು ಬೇಡ. ನಾನೇನು ಬಿಗ್ ಬಾಸ್ ಗೆದ್ದವ್ರಿಗೆ ಟ್ರೋಫಿ ಕೊಡ್ತಾ ಇಲ್ಲ
ಏನು ಇಂಡಿಯನ್ ಟೀಮ್ಗೆ ಅದೇ ಟ್ರೋಫಿ ಏನು ನಾನು ಕೊಡ್ತಾ ಇಲ್ಲ. ಸೊ ಇದನ್ನು ತೋರಿಸ್ಬಿಡ್ತೀನಿ. ಟ್ಯಾನ್ ಈ ಸೀರೆ ಇದು ಕವರಲ್ಲಿರೋದಕ್ಕೆ ಗೊತ್ತಾಗೋದಿಲ್ಲ, ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿ ಅಂದರೆ ಇದು ಪೂರ್ತಿ ಗೆರೆ ಬಂದಿದೆ, ಇಲ್ಲಿ ಜರಿ ಈ ರೀತಿ ಬಂದಿದೆ ಎಲ್ಲ. ಅಂದರೆ ಈ ಥರ ಜರಿ ಏನಿದೆ ಇದೇ ಥರದ್ರಲ್ಲಿ ಇಲ್ಲಿ ಲೈನ್ಸ್ ಹಾಕಿರೋದು, ಇದು ಕಾಣಿಸ್ತಿದೆ ಅಲ್ಲ, ಈ ರೀತಿ ಬಂದಿದೆ. ಬಾರ್ಡರು ಪಿಕಾಕ್ದು ಬಾರ್ಡರು, ಈ ರೀತಿ ಬಾರ್ಡರ್ ಇದೆ. ಅಂದರೆ ಸ್ವಲ್ಪ ಲೆಂತಿಯಾಗಿದೆ ಬಾರ್ಡರು. ದೇವ್ರಿಗೆಲ್ಲ ಉಡ್ಸ್ಬೇಕಾದ್ರೆ ಆದಷ್ಟು ಬಾರ್ಡರ್ ಸ್ಯಾರೀಸ್ಗಳೇ ತುಂಬ ಚೆನ್ನಾಗಿ ಕಾಣಿಸೋದಂಥದ್ದು. ಮುಂಚೆ ನಾನು ಸಿಂಪಲ್ ಸ್ಯಾರೀಸು ಉಡ್ಸಿದ್ದೀನಿ, ಅಂದರೆ ನಾರ್ಮಲ್ ರೆಗ್ಯುಲರ್ ಒಂದು 600-700 ರೂಪಾಯಿ ಸೀರೆನೂ ಉಡ್ಸಿದ್ದೀನಿ. ಏನೋ ಲಕ್ಷ್ಮಿ ಅಮ್ಮನವ್ರು ಕೊಟ್ಟಂಗೆ ಬದಲಾಗ್ತಾ ಹೋಗ್ತಿದೆ ನನ್ನ ಸ್ಯಾರಿ ತೊಗೊಳ್ಳೋ ಪ್ರೈಸು. ಮುಂಚೆ ಅದೇ ಹೇಳಿದಾಗೆ 600-700 ಮತ್ತು 1000-2000. ಇವತ್ತು ಈ ಪ್ರೈಸ್ ಏನೋ ಅನ್ನೋದನ್ನು ಕೂಡ ಹೇಳ್ತೀನಿ. ಇದು ಕರ್ನಾಟಕ ಸ್ಯಾರಿ ಸೆಂಟರಲ್ಲೇ ನೋಡಿದ್ದು. ಫಸ್ಟು ಆಫರಲ್ಲಿ ಹಾಕಿದ್ದು ಸ್ಯಾರಿ ನೋಡಿಬಿಟ್ಟು ತಲೆ ಸುತ್ತ ಬಂದುಬಿಟ್ಟು ಸೀರೆನೇ ಬೇಡ ಅನಿಸ್ಬಿಡ್ತು. ಬಟ್ ಆಮೇಲೆ ಒಳಗಡೆ ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ಮೇಲೆ ಓಕೆ ಅಂತ ಅನಿಸ್ತು. ಇನ್ನು ಇದು ಸೆರಗು, ಇದು ಸೆರಗು ಈ ರೀತಿ ಸೆರಗಿದೆ. ಇಲ್ಲೆಲ್ಲ ಮಾವಿನಕಾಯಿ ಬಾರ್ಡರ್ ಇದೆ. ಇಲ್ಲಿ ಮಾವಿನಕಾಯಿ ಬಾರ್ಡರು ತುಂಬ ಹಳೆ ಡಿಸೈನೇ, ಬಟ್ ಓಕೆ, ರೇಷ್ಮೆ ಸೀರೆಲೇ ಅದೇ ರೀತಿ ಬರುತ್ತೆ. ಇನ್ನು ಬ್ಲೌಸ್ ಬಂದು ಈ ರೀತಿ ಕಲರು, ಕಾಂಟ್ರಾಸ್ಟ್ ಬ್ಲೌಸ್ ಬಂದಿರೋದು. ನನಗೆ ಈ ಅದೇನು ಬ್ರೊಕೆಟ್ ಬ್ಲೌಸ್ ಅಂತ ಏನೋ ಫುಲ್ಲು ಜಾತ್ರೆ ಕೊಡ್ತಾರಲ್ಲ, ಅದು ಇಷ್ಟ ಇಲ್ಲ. ಈ ಥರ ಪ್ಲೇನ್ ಇದ್ದರೆ ವರ್ಕ್ ಮಾಡಿಸಿದ್ರೂ ಒಂದು ಲುಕ್ ಇರುತ್ತೆ. ಇಷ್ಟ ಆಯ್ತು. ಇದು ಹೋದ ತಕ್ಷಣ ತುಂಬ ಸ್ಯಾರೀಸ್ ನೋಡಿದಾಗ ಇಷ್ಟನೇ ಆಗಲಿಲ್ಲ ಸ್ಯಾರೀಸ್ಗಳು, ಬಟ್ ಹೋದ ತಕ್ಷಣಕ್ಕೆ ಇಷ್ಟ ಆಗಿದ್ದ ಸ್ಯಾರಿ ಅಂದರೆ ಇದೇನೆ. ನನಗೆ ಫಸ್ಟಿಗೆ ಎತ್ಕೊಂಡ್ಬಿಟ್ಟೆ, ಇದನ್ನು ಎತ್ಕೊಂಡ ತಕ್ಷಣ ಇದೇನೆ ಯಾಕೋ ಇಷ್ಟ ಆಯಿತು. ತುಂಬ ಸ್ಯಾರೀಸ್ ಇದಾದ್ಮೇಲೆ ನೋಡಿದೆ, ಬಟ್ ಯಾವುದೋ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಇದನ್ನೇ ತಗೊಂಡಿದ್ದೀನಿ. ಇದನ್ನು ಬಿಚ್ಚಿಬಿಟ್ರೆ ಫೋಲ್ಡ್ ಮಾಡೋಕ್ಕೆ ಬರಲ್ಲ ನಮಗೆ, ಆ ರೇಂಜ್ಗಿದ್ದೀವಿ ನಾವು. ಒಂದಷ್ಟು ದಿನ ಅವ್ರ ಹತ್ರ ಟ್ರೈನಿಂಗ್ ಹೋಗ್ಬಿಡ್ಬೇಕು ಅನ್ಸುತ್ತೆ. ಈ ರೀತಿ ಸ್ಯಾರಿ ಇರೋ ಅಂಥದ್ದು. ಇಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಆಗ್ತಾ ಇಲ್ಲ ನಮ್ಮ ಕೈಲಿ. ಬಿಚ್ಚೋದ್ರೆ ಆಮೇಲೆ ಕಷ್ಟ, ಫೋಲ್ಡ್ ಮಾಡೋಕೆ ನಂಗೆ ನಿಜಕ್ಕೂ ಬರೋಲ್ಲ ಇದು. ಅಯ್ಯೋ ಹಂಗೂ ಬಿಚ್ಚೆ ಹೋಯ್ತು. ಏನೇನೋ ಮಾಡಿದೆ ನಾನು. ತೋರಿಸ್ಬಿಡ್ತೀನಿ, ಫಸ್ಟು ತೋರಿಸ್ಬಿಟ್ಟು ಫೋಲ್ಡ್ ಮಾಡ್ತೀನಿ ಬಿಡಿ ಅಂತ. ಈ ರೀತಿ ವೀವಿಂಗ್ ಬಂದಿದೆ ಇದರಲ್ಲಿ. ಇದು ಸೆರಗು ಮತ್ತಿದು ಬ್ಲೌಸು. ಫೋಲ್ಡ್ ಮಾಡಿದೆ ಆಯ್ತಾ, ಕಷ್ಟ ಬಿದ್ದು ಹಂಗೋ ಹಿಂಗೋ ಅದೇ ಥರ. ನನಗೆ ಫೋಲ್ಡಿಂಗು ಚೇಂಜ್ ಆಗಿಬಿಟ್ರೆ ಬೇಜಾರು ಅನಿಸ್ತಾ ಇರುತ್ತೆ, ಹೊಸ ಸೀರೆ ಫೀಲಿಂಗ್ ಹೋಗ್ಬಿಡುತ್ತೆ. ಹಾಗಾಗಿ ಅಂದರೆ ನನಗೆ ನೋಡಿದ ತಕ್ಷಣ ಇದೊಂದೇನೆ ಅಲ್ಲಿ ಇಷ್ಟ ಆಗಿದ್ದು. ಜಾಸ್ತಿ ತುಂಬ ಸೀರೆಸ್ ತೆಗೆದು ನೋಡಿದೆ ಸೀರೆಗಳನ್ನ, ಬಟ್ ಆದರೆ ನನಗೆ ಇಷ್ಟ ಆಗಿದ್ದು ಇದು ಒಂದೇನೆ. ಇದ್ರ ಪ್ರೈಸ್ ಬಿಲ್ಲು ಕಿತ್ತಾಕ್ಬಿಟ್ಟವ್ರೆ, ಅವರೇ ಕಿತ್ಬಿಟ್ಟವ್ರೆ. ಯಾಕೆ ಕಿತ್ತವ್ರೆ ಗೊತ್ತೇ ಇಲ್ಲ, ಕಿತ್ತಿಲ್ಲ, ಕಿತ್ಬಿಟ್ಟಿದ್ದಾರೆ ಅನ್ಕೊಬಿಟ್ಟಿದೆ. ಇನ್ನು ಇದ್ರ ಪ್ರೈಸು ಎಷ್ಟು ಅಂದರೆ, ನಾನು ಈ ಸರಿ ಬೈ ಮಾಡಿರೋ ಅಂಥದ್ದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನನ್ನ ಬಜೆಟ್ ಇದ್ದಿದ್ದು ಕಮ್ಮಿನೇ, ಬಟ್ ಆದರೆ ಸೀರೆಸ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿನಲ್ಲಿ ತೊಗೊಂಡೆ. ಅಂದರೆ ಹೇಳಿ ನೋಡಿ, ಪ್ರೈಸ್ ಬಂದು ಕಾಣಿಸ್ತಾ ಇದೆಯಾ? 5280 ರೂಪಾಯಿ ಈ ಸೀರೆ. ಇಷ್ಟದು ಈ ಸರಿ ತೊಗೊಂಡಿರೋ ಅಂಥದ್ದು. ನಾನು ಇಷ್ಟು ವರ್ಷ ಲಕ್ಷ್ಮಿ ಹಬ್ಬ ಮಾಡಿರೋದ್ರಲ್ಲಿ ಫಸ್ಟ್ ಟೈಮ್ ಇಷ್ಟು ಕಾಸ್ಟ್ಲಿ ಸೀರೆ ತೊಗೊಂಡಿರೋದು. ನನಗೆ ಇದೇ ಒಂಥರ ಕಾಸ್ಟ್ಲಿ. ತೀರಾ ಜಾಸ್ತಿ ಬಟ್ಟೆ ದುಡ್ಡಿಗೆ ಹಾಕೋದಕ್ಕೆ ಇಷ್ಟ ಆಗಲ್ಲ. ಇಷ್ಟನ್ನು ತೊಗೋಬೇಕಾದ್ರೆ ಯೋಚನೆ ಮಾಡ್ತೀನಿ, ಬೇಕಾಯಿದು ಅಂತ ಯೋಚನೆ ಮಾಡ್ತೀನಿ. ಬಟ್ ಆದರೆ ಪರವಾಗಿಲ್ಲ. ಬಟ್ ಆದರೆ ಇನ್ನೂ ಇಲ್ಲೇ ಅಮಾಯಿತಿಲಿ ತೊಗೊಂಡಿದ್ರು ಇನ್ನೂ ಚೆನ್ನಾಗಿರೋದು ಸಿಗ್ತಿತ್ತೇನೋ. ಬಟ್ ಆದರೆ ಅಲ್ಲಿ ಹೋದ್ವಿ, ಯಾವುದೋ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಇದು ಮಾತ್ರ ತೆಗೆದ ತಕ್ಷಣ ಇಷ್ಟ ಆಯಿತು. ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ಈ ಲೈನ್ಸಿಂದ, ಬಟ್ ನನಗೆ ಓಕೆ ಚೆನ್ನಾಗಿದೆ ಅಂತ ಅನಿಸ್ತು. ಆಮೇಲೆ ಫುಲ್ಲು ರಾಯಲ್ ಬ್ಲೂ, ಇದು ರಾಯಲ್ ಬ್ಲೂ ಕಲರ್ ಇದೆ. ಹಾಗಾಗಿ ಈ ಥರ ಕಲರು ಈಗ ಅದೇ ಕ್ರೇಪ್ ಸಿಲ್ಕ್ ತೊಗೊಂಡಿದ್ದೀನಲ್ಲ ಅದಿದೆ. ಬಟ್ ಆದರೆ ರೇಷ್ಮೆ ಸೀರೆನಲ್ಲಿ ಇಲ್ಲ. ಸುಮ್ಮನೆ ಇರ್ರೆ. ಅಂದರೆ ಇನ್ನೊಂದು ಏನು ಗೊತ್ತಾ, ನಾನು ಕಲರ್ಸ್ನ ಚಾಯ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ರೀಸನ್ ಏನು ಅಂದರೆ ಪ್ಯಾಟ್ರನ್ ಮುಖ್ಯ. ತುಂಬ ಜನ ಪ್ಯಾಟ್ರನ್ ಚೇಂಜ್ ಆಗ್ತಾನೆ ಇರುತ್ತೆ, ಒಂದೇ ಕಲರ್ ಆಗಿಬಿಡ್ತು ಸ್ಯಾರಿಗಳನ್ನೋದಲ್ಲ. ಇದರಲ್ಲಿ ಬೇರೆ ಥರ ಲುಕ್ ಇರುತ್ತೆ, ಅದೇ ಬೇರೆ ಥರ ಲುಕ್ ಇರುತ್ತೆ. ಅದಕ್ಕೋಸ್ಕರ ನಾನು ತೀರಾ ಜಾಸ್ತಿ ನನ್ನ ಹತ್ರ ಇದೆ ಈ ಕಲರು ಬೇಡ ಈ ಥರ ಎಲ್ಲ ಅನ್ನಲ್ಲ. ಯಾವುದಾದ್ರೂ ನನಗೆ ಇಷ್ಟ ಆದರೆ ಕಲರು ಹಾಗೆ ಆ ಡಿಸೈನ್ ಇಷ್ಟ ಆಯಿತು ಅಂದರೆ ನನ್ನ ಹತ್ರ ಎಷ್ಟೇ ಕಲರ್ ಇದ್ದರೂ ಅದೇ ಥರ ಸೀರೆಗಳನ್ನ ತೊಗೊತೀನಿ. ಆ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಬಂದು 4000 ರೂಪಾಯಿ ಸೀರೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಬಟ್ ಆದರೆ 4000 ಆಫರಲ್ಲಿ ತೋರಿಸಿದ್ದು, ಅದೇ ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ತೋರಿಸಿದ್ರು. ಬಟ್ ನನಗೆ ಅದನ್ನು ನೋಡಿ ಸೀರೆ ಮೇಲೆ ಜಿಗುಪ್ಸೆ ಬಂದುಬಿಟ್ಟಿತ್ತು. ಬೇಡ ಸೀರೆ ಅಂತೇಳಿ. ಸಂತು ಇನ್ನು ಬೇಡ ಅಂದ್ಬಿಟ್ರೆ ಹೋಗಿತಾರೆ, ಇಷ್ಟು ದೂರ ಕರ್ಕೊಂಡು ಬಂದು ಮತ್ತೆ ಯಾಕೆ ಬಂದೆ ನೀನು ಅಂತ ಹೇಳಿ ಬೈತಾರೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ನೋಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಫೈನಲ್ ಇದು ಇಷ್ಟ ಆಯಿತು, ನಿಜಕ್ಕೂ ಇಷ್ಟ ಆಯಿತು. ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಆಮೇಲೆ ಇನ್ನೊಂದು ಕಲರು ಯಾವ ಥರ ಕಲರ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದೆ ಅಂದರೆ, ನಾನು
ಯೆಲ್ಲೋ ಮತ್ತು ಪಿಂಕ್ ತಗೊಳ್ಳೋಣ ಅಂದ್ಕೊಂಡಿದ್ದೆ. ಹಾಗೆ ಗ್ರೀನ್ ಆರ್ ಪಿಂಕ್ ಈ ಕಾಂಬಿನೇಷನಲ್ಲಿ ತಗೊಳ್ಳೋಣ ಅಂತ ಹೋದೆ. ಅದನ್ನೆಲ್ಲ ತೆಗ್ಸಿ ನೋಡ್ತೀನಿ, ಅದೆಲ್ಲ ಕಲರ್ ಎಲ್ಲ ಆರೋಗ್ಬಿಟ್ಟೈತೆ ಅನ್ನೋ ಥರ ಕಾಣಿಸ್ತೈತಿ, ಯಾವುದ್ರಲ್ಲೂ ಚೆನ್ನಾಗಿಲ್ಲ. ನಾನು ಯುವರಾಜ ಸಿಲ್ಕ್ಸಲ್ಲಿ ಹೋದ ತಕ್ಷಣ ಕೇಳಿದ ಪ್ಯಾಟ್ರನ್ ಕಲರೇ ಅದು, ಗ್ರೀನ್ ಮತ್ತು ಪಿಂಕ್ ಕೊಡಿ, ಇಲ್ಲ ಯೆಲ್ಲೋ ಮತ್ತು ಪಿಂಕ್ ಕೊಡಿ, ಈ ಥರ ಕಾಂಬಿನೇಷನ್ ಕೇಳಿದೆ. ಯೆಲ್ಲೋ ಪಿಂಕ್ ಮಾತ್ರ ಅಸಹ್ಯವಾಗ ಇತ್ತು, ಗ್ರೀನ್ ಪಿಂಕ್ ಸ್ವಲ್ಪ ಪರವಾಗಿರಲಿಲ್ಲ. ಬಟ್ ಆದರೆ ನೋಡೋಣ ಇನ್ನೊಂದು ಕಡೆ ಅಂದ್ಕೊಂಡು ಹೋಗಿ ಇದನ್ನು ತೊಗೊಂಡು ಬಂದೆ. ಏನವ ಅವಳು ತಿಂಡಿ ತಂದು ತಿಂತಾವಳೆ ಅಕ್ಕ. ಇನ್ನು ಈ ಸೀರೆ ನಿಮಗೆಲ್ಲ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿದೆಯಾ ಅನಿಸ್ತಾ, ಚೆನ್ನಾಗಿಲ್ಲ ಅನಿಸ್ತಾ ಹೇಳಿ. ನಾನು ಹೊಡೆದಾಕ್ಬಿಡ್ತೀನಿ, ಇಲ್ಲಿ ಸೀರೆ ಪ್ಯಾಕೆಟ್ ಹತ್ರ ಎಲ್ಲ ಬಂದು ಓಡು ಆ ಕಡೆ. ಅದೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ. ಇನ್ನು ಹಬ್ಬದಲ್ಲಿ ಇದು ಉಡಿಸಿದಾಗ ಲಕ್ಷ್ಮಿಗೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ಆದಷ್ಟು ಬೇಗ ಹಬ್ಬ ಬರ್ತಿದೆ, ಸೊ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಇವಾಗ ಈ ಸ್ಯಾರಿ ಬಗ್ಗೆ ಕಮೆಂಟ್ ಮಾಡಿ. ಇನ್ನು ಕೆಲಸ ಏನಿಲ್ಲ, ಮಧ್ಯಾಹ್ನ ಕಡೆಗೇನು ಏನು ತೊಂದರೆ ಇಲ್ಲ, ಏಕೆಂದರೆ ಇನ್ನೂ ಪಲಾವೇ ಒಂದು ಅಷ್ಟು ಇದೆ. ಮೇಡಮವರು ಮೇಯ್ತಾವ್ರೆ. ಸಾನು ಮೇಡಮು ಬಂದು ಅವರು ಚಿಪ್ಸ್ ತಂದು ತಿನ್ನೋದಕ್ಕೆ ಕೂತಿದ್ದಾರೆ. ಯಾವುದೋ ತಿಂದ್ರವತ್ತ ಗಂಟ್ಲೂರಿ ಕಕ್ಬಿಟ್ಟು ಗಂಟ್ಲೂರಿ ಮಕ ಉರಿ ಮೂತಿ ಉರಿ ಏನು ಮಾಡ್ಕೊಡ್ತೀನಿ ಅಂಬಿ. ನನ್ನ ಸ್ಯಾರೀಸ್ ಜೊತೆಗೆ ಈ ಮೇಡಮವ್ರ ಚಿಪ್ಸು ಬೇಡ ಇವಾಗ ತಿಂತೀನಿ, ಇಟ್ಟಿರೋ ಏನು. ಓಕೆ, ಇವಾಗ ಅಡುಗೆ ಏನು ಮಾಡೋಂಗಿಲ್ಲ, ಇನ್ನು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡೋ ಅಂಥದ್ದು. ರೆಸ್ಟ್ ಮಾಡಿ ನೋಡೋಣ. ಆದರೆ ನೈಟ್ಗೆ ಏನಾದರೂ ಮಾಡ್ತೀನಿ ಅಂದರೆ ಸಂತು ಕೇಳ್ತಿದ್ರು ಉಪ್ಪು ಸಾಂಬಾರು ಮಾಡೋಣ ಅಂತೇಳಿ. ಮುದ್ದೆಗೆ ಹಿಟ್ಟು ಮಾಡಿಸ್ಕೊಂಡು ಬರಬೇಕು, ಫಸ್ಟು ಹಿಟ್ಟು ಮಾಡಿಸ್ಕೊಂಡು ಬಂದುಬಿಟ್ಟು ಅದಾದಮೇಲೆ ಉಪ್ಪು ಸಾಂಬಾರು ಮಾಡ್ಕೊಂಡು ತಿನ್ನಬೇಕು ಅನ್ಸ್ಬಿಟ್ಟೈತೆ. ನನಗೆ ಆಸೆ ಆಗ್ಬಿಟ್ಟೈತೆ ಉಪ್ಪು ಸಾಂಬಾರು ಮುದ್ದೆ. ಅಳಸಂದೆ ಕಳೈತೆ, ಆಮೇಲೆ ಅವರೇ ಕಳೈತೆ, ಯಾವ್ದು ಬೇಕಾದ್ರೂ ಹಾಕ್ಬಿಟ್ಟು ಮಾಡ್ಬೋದು. ಮಾಡ್ಕೊಂಡು ಮುದ್ದೆ ತಿನ್ನಬೇಕು ಅನ್ಸೈತೆ. ಸಂತು ಆದಷ್ಟು ಬೇಗ ಏನಾದರೂ ಸಂಜೆ ಬಂದರೆ ಮುದ್ದೆ ಹಿಟ್ಟು ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಇವಾಗ ಇದನ್ನು ಎತ್ತಿಡ್ತೀನಿ. ಇಲ್ಲಿ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಂದರೆ ಅವರೆಕಾಳು ಉಪ್ಪು ಸಾಂಬಾರು. ಅಂದರೆ ತುಂಬ ಹೊತ್ತಾಯಿತು ಬೇಯೋದಕ್ಕಿಟ್ಟು, ಗ್ಯಾಸ್ ಖಾಲಿಯಾಗಿ ಮತ್ತೆ ಗ್ಯಾಸ್ನ ಫಿಟ್ ಮಾಡಿ ಅಲ್ಲೆಲ್ಲ ಎತ್ತಿಟ್ಟು ಮತ್ತು ಇವಾಗ ಗ್ಯಾಸ್ ಆನ್ ಮಾಡಿದ್ದೀನಿ ಅನ್ನಕ್ಕೆ ಮತ್ತು ಸಾಂಬಾರಿಗೆ. ಸಾಂಬಾರು ಕುದಿ ಬಂದರೆ ಸಾಕು. ಇಲ್ಲಿ ಖಾರದ ನೀರು ಇಟ್ಟಿದ್ದೀನಿ, ಖಾರ ರುಬ್ಬಿರೋದು, ಅದನ್ನು ಹಾಕ್ಬಿಟ್ಟು ಕುಚ್ಚೋಣ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ಖಾರನೂ ರುಬ್ಬಿ ರೆಡಿಯಾಗಿದೆ. ಇನ್ನು ಪಾತ್ರೆ ತೊಳೆದಿಲ್ಲಿ ಜೋಡಿಸಿದ್ದೀನಿ. ಮತ್ತು ಊಟ ಆದಮೇಲೆ ಒಂದಷ್ಟು ಪಾತ್ರೆ ಬರುತ್ತಲ್ಲ, ತೊಳೆದಿಡೋಣ ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ. ಇಲ್ಲಿ ಕನುಷಿ ಸಾನು ಇಬ್ಬರು. ಕನುಷಿನ ಇಷ್ಟೊತ್ತವರೆಗೂ ನಾನು ಕೂತು ಓದಿಸ್ದೆ, ಟೇಬಲ್ಸ್ ಕಲ್ತವಳೆ ಕೇಳು ಅಂತ ಸಾನೂನ್ ಬಿಟ್ಟಿದ್ದೀನಿ. ಸೈಕಲ್ ಹೊಡಿತಾವಳು, ಸೈಕಲ್ ಕನುಷಿ. ಸಂತು ಬರ್ತೀನಿ ಅಂದವ್ರೆ, ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ. ಓದಕ್ಕೆ ಕುಡಿಸಿದ್ರೆ ಕನುಷಿ ಹೆಂಗೆ ಗೊತ್ತಾ, ಓದಾಗೋಯ್ತು ಅಂತ ಬುಕ್ ಎತ್ಕೊಂಡು ಓಡಿ ಬಂದುಬಿಡ್ತಾಳೆ. ಬಟ್ ಆದರೆ ಓದಿರೋದಿಲ್ಲ. ಆಮೇಲೆ ಕೇಳುವಾಗ ಹಾಗೆ ನಾಟಕ ಆಡ್ತಾಳೆ. ಅದಕ್ಕೆ ಒದಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಂತು ನೋಡೋಣ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದರೆ ಹೋಗಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಮುದ್ದೇನ 5-10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬರೋದನ್ನು ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದರೆ ಬೇಗ ಹೋಗಿ ಮಾಡ್ಕೊಂಡು ಬಂದುಬಿಟ್ಟು ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಇವಾಗ ನಾನು ಅದು ಕುದೀತಾ ಇರಬೇಕು. ಐ ಥಿಂಕ್ ಇವಾಗ ಇದಕ್ಕೆ ಅಂದರೆ ಖಾರದ ನೀರು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಬಿಡ್ತೀನಿ. ಅದನ್ನು ಆಗೋಗುತ್ತೆ. ಇನ್ನು ರೈಸು ಕೂಡ ಬೇಗ ಆಗುತ್ತೆ. ಕುದೀತಾ ಇದೆ. ಸೊಪ್ಪಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಸೊಪ್ಪಿಲ್ಲ, ಏನು ಮಾಡೋಕ್ಕಾಗಲ್ಲ. ಇದನ್ನು ಹಾಕಿ ಮಾಡೋಣ. ಬರೀ ಕಾಳು ಹಾಕಿದ್ರೂ ಏನು ತೊಂದರೆ ಇಲ್ಲ. ಹಸಿ ಕಾಳಲ್ವಾ, ಒಣಕಾಳಾದರೆ ಸೊಪ್ಪು ಬೇಕೇ ಬೇಕು ಅನಿಸುತ್ತೆ. ಬಟ್ ಹಸಿ ಕಾಳಲ್ಲಿ ಸೊಪ್ಪು ಬೇಕು ಅಂತ ಸೌಟಿ ಕಾದೋಗ್ಬಿಟ್ಟೈತೆ. ಹಿಂಗೆ ಇಟ್ಬಿಟ್ಟು ಹೋಗಿ ಮರ್ತ್ಬಿಡೋದು, ಆಮೇಲೆ ಸೌಟ್ ಕಾದೋಗ್ಬಿಟ್ಟಿರುತ್ತೆ. ಸಾಂಬಾರು ಕಲರೇ ಚೇಂಜ್ ಆಗೋಯ್ತು ಇವಾಗ. ಒಣಮೆಣ್ಸಿನ್ಕಾಯಿ ಖಾರ ಅಲ್ವಾ, ಅದಕ್ಕೋಸ್ಕರ. ಹಸಿಮೆಣ್ಸಿನ್ಕಾಯಿ ಖಾರ ಚೆನ್ನಾಗಿರುತ್ತೆ, ಬಟ್ ಒಳ್ಳೆಯದಲ್ಲ, ಅಸಿಡಿಟಿ ಆಗುತ್ತೆ ಬೇಗ. ಹಾಗಾಗಿ ಆದಷ್ಟು ಕಮ್ಮಿ ಹಸಿಮೆಣ್ಸಿನ್ಕಾಯಿ ಖಾರ ರುಬ್ಬೋದು, ಒಣಮೆಣ್ಸಿನ್ಕಾಯಿ ಖಾರನೇ ಜಾಸ್ತಿ ರುಬ್ಬೋದು. ಇವಾಗ ಖಾರ ಐತೆ, ಇನ್ನು ಸ್ವಲ್ಪ ದಿನ ಉಪ್ಪು ಸಾಂಬಾರು ಮಾಡೋಕ್ಕೆ ಟೆನ್ಷನೇ ಮಾಡ್ಕೊಳಂಗಿಲ್ಲ. ಏನು ಅಡುಗೆ ನೆನಪು ಬರಲಿಲ್ವಾ, ಉಪ್ಪು ಸಾಂಬಾರು. ಏನೋ ಮಾಡೋಕ್ಕೆ ಇಲ್ವ ತರಕಾರಿ, ಉಪ್ಪು ಸಾಂಬಾರು. ಇದೇ ನಡೆದೋಗುತ್ತೆ, ಏನು ತೊಂದರೆ ಇಲ್ಲ. ಈ ರೀತಿ ಇದ್ದಾಗ ಒಣಗಿರೋದು ಅವರೆಕಾಳು ಹಾಕಿ ಮಾಡ್ಬೋದು, ಇಲ್ಲಾಂದರೆ ಹುರುಳಿಕಾಳು ಹಾಕಿ ಮಾಡ್ಬೋದು. ಏನರಲ್ಲಿ ಬೇಕಾದರೂ ಉಪ್ಸಾರು ಬೇಗ ರೆಡಿಯಾಗಿಬಿಡುತ್ತೆ. ಇವಾಗ ಸಂತು ಬರೋದು ವೆಯ್ಟ್ ಮಾಡಿ ಇದನ್ನು ಮಾಡಿ ಮುಗಿಸ್ಬಿಟ್ಟು ನೋಡೋಣ, ಹೋಗಿ ಬರ್ತೀನಿ. ಸಂತು ಬಂದರು, ಬಟ್ ಆದರೆ ಲೇಟಾಗಿ ಬಂದರು. ಮುದ್ದೆನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಇವಾಗ ಊಟ ಅನ್ನ ಮಾಡಿದ್ದೀನಿ, ಅದನ್ನೇ ಇವಾಗ ತಿನ್ಬೇಕು ಅಷ್ಟೇ. ಕನುಷಿ ಎದ್ವಾ, ಕನು ಮೇಡಮ್ ಗೇಮ್ ಆಡ್ತಾ ಕೂತವ್ರೆ. ಇನ್ನು ಸಂತು ಕ್ರಿಕೆಟ್ ಮ್ಯಾಚು. ಇದು ಯಾವುದೋ ಅಂದರೆ ಆ್ಯಕ್ಟರ್ಸ್ಗಳೆಲ್ಲ ಆಡೋರಲ್ಲ, ಯಾವುದ್ರಿ ಇದು ಬಿಗ್ ಬಾಸ್ ಬಂದಿದ್ಲಲ್ಲ ಅವಳು, ನನಗೂ ನೆನಪೈತಲ್ಲ ಅವಳು ನೇಮು, ನಂದಿನಿ ಅಲ್ಲಿ. ಅದನ್ನು ಬಿಡಲ್ಲ ಸಂತು, ಯಾವುದಾದ್ರೂ ಸರಿ ಕ್ರಿಕೆಟು ಅನ್ನೋದು ಒಂದು ಹೆಸರಿದ್ರೆ ಸಾಕು ಸಂತುಗೆ. ಈ ರೋಡಲ್ಲಿ ಆಡ್ತಿರ್ತಾರಲ್ಲ ಅವ್ರನ್ನೂ ಬೇಕಾದ್ರೆ ನಿಂತ್ಕೊಂಡು ನೋಡ್ತಾರೆ ಅಲ್ವಾ ಸಂತು? ಹಾಂ ಅಲ್ವಾ, ನೋಡ್ತೀರಿ ಅಲ್ವಾ ಅದನ್ನು?
ಬೇಗ ಬರ್ತೀನಿ ಅಂದಿದ್ರು, ಮುದ್ದೆ ಮಾಡ್ಸೋಕೆ ಹಿಟ್ ಮಾಡ್ಸೋಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಅವ್ರು ಸಬ್ ಇನ್ಸ್ಪೆಕ್ಟರ್ ಬಂದಿದ್ರು ಮನೆಗೆ, ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ಮುದ್ದೆ ಏನು ಮಾಡಿಲ್ಲ, ಇವಾಗ ರೈಸ್ನೇ ತಿನ್ನಬೇಕು. ಓಕೆ, ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.